ಪ್ರೀತಿಯ ಪ್ರೇಕ್ಷಕರೇ, ವೀಕ್ಷಕರೇ, ಇವತ್ತಿನ ಪಾಠಕ್ಕೆ ನಮ್ಮ ಮೈಲ್ ಫ್ಯಾಮಿಲಿ ವತಿಯಿಂದ ನಿಮಗೆ ಸ್ವಾಗತ. ಇವತ್ತು ನಾವು 9th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಪುಸ್ತಕದ 3ನೇ ಅಧ್ಯಾಯ ಮೈ ಬಿಗಿನಿಂಗ್ಸ್, ಲೆಸನ್ ಬೈ ಕಪಿಲ್ ದೇವ್, ಇದ್ರ ಬಗ್ಗೆ ನೋಡೋಣ. ಇನ್ನೊಂದು ವಿಷಯ, ಇಲ್ಲಿ ತನಕ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ. ನಿಮ್ಮ ಒಂದು ಪುಟ್ಟ ಕೆಲಸ ನನಗೆ ಒಂದು ದೊಡ್ಡ ಪ್ರೇರಣೆ ಅಂತ ಹೇಳ್ತಾ ಪಾಠವನ್ನು ಪ್ರಾರಂಭ ಮಾಡೋಣ. ದ ಲೆಜೆಂಡ್ ಕಪಿಲ್ ದೇವ್ ರಾಮ್ಲಾಲ್ ನಿಖಾಂಜ್, India's greatest all-rounder and the legendary captain who lifted the 1983 World Cup. He wrote an autobiography titled Straight from the Heart. Today, we are reading an extract about his childhood. But how did this world-famous champion begin his journey? ಭಾರತದ ಪ್ರಖ್ಯಾತ ಆಲ್ರೌಂಡರ್ ಆದಂತಹ ಲೆಜೆಂಡರಿ ಕ್ಯಾಪ್ಟನ್ ಆದಂತಹ ಕಪಿಲ್ ದೇವ್ 1983ರಲ್ಲಿ ಭಾರತಕ್ಕೆ ವಿಶ್ವಕಪ್ ಅನ್ನು ತಂದುಕೊಡ್ತಾರೆ. ಅವರ ಕ್ಯಾಪ್ಟನ್ಸಿಯಲ್ಲಿ ಅವರು ತಮ್ಮ ಆತ್ಮಚರಿತ್ರೆಯನ್ನು ಬರೀತಾರೆ. ಅದರ ಹೆಸರು ಸ್ಟ್ರೈಟ್ ಫ್ರಮ್ ದ ಹಾರ್ಟ್. ಇವತ್ತು ಅವರ ಜೀವನದ ಬಾಲ್ಯದ ಕೆಲವು ಘಟನೆಗಳ ಬಗ್ಗೆ ನೋಡೋಣ. ಹೇಗೆ ಈ ವರ್ಲ್ಡ್ ಫೇಮಸ್ ಚಾಂಪಿಯನ್ ತನ್ನ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ರು ಅನ್ನೋದನ್ನ ನೋಡೋಣ. ದ ಕೋರ್ ಥಿಂಗ್, ಪ್ರಮುಖವಾದಂತಹ ವಿಷಯ. ಲುಕಿಂಗ್ ಬ್ಯಾಕ್ ಅಟ್ ಮೈ ಲೈಫ್, ಐ ಹ್ಯಾವ್ ಕಮ್ ಟು ದ ಕನ್ಕ್ಲೂಷನ್ ದಟ್ ಅವರ್ ಬಿಗಿನಿಂಗ್ಸ್ ನೆವರ್ ನೋ ಅವರ್ ಎಂಡ್ಸ್. A restless, naughty boy from Chandigarh could never have predicted he would become a global sporting icon. Let us look at his beginnings. ನಮ್ಮ ಜೀವನದ ಹಿಂದೆ ತಿರುಗಿ ನೋಡಿದಾಗ ನಾನು ಒಂದು ಉಪಸಂಹಾರಕ್ಕೆ, ಒಂದು ಕನ್ಕ್ಲೂಷನ್ಗೆ ಬರ್ತೇನೆ. ಏನಂತಂದ್ರೆ, ನಮ್ಮ ಜೀವನದ ಪ್ರಾರಂಭಕ್ಕೆ ನಮ್ಮ ಜೀವನದ ಅಂತ್ಯ ಹೇಗಿರುತ್ತೆ ಅನ್ನೋದು ಗೊತ್ತಿರಲ್ಲ. ಇವ್ರ ಜೀವನದಲ್ಲಿ ನಡೆದಂತ ಘಟನೆಗಳು, ಅವರು ಬದಲಾದಂತ ರೀತಿ ಎಲ್ಲವನ್ನ ನೋಡಿ ಈ ಮಾತನ್ನ ಹೇಳ್ತಾರೆ ಕಪಿಲ್ ದೇವ್ ಅವರು ಈ ಪಾಠದ ಪ್ರಾರಂಭದಲ್ಲಿ. A restless naughty boy from Chandigarh would never have predicted he would become a global sporting icon. ಅವ್ರು ಅಂದ್ಕೊಂಡಿರ್ಲಿಲ್ಲ ಒಬ್ಬ ದೊಡ್ಡ ಪ್ರಪಂಚ ಪ್ರಸಿದ್ಧವಾದಂತಹ ಒಬ್ಬ ಪ್ರಖ್ಯಾತ ಆಟಗಾರ ಆಗ್ತಾರೆ ಅಂತ. ಅವರು ಹುಟ್ಟಿದಾಗ ಯಾರಿಗ್ ಗೊತ್ತಿತ್ತು? ಯಾರಿಗೂ ಕೂಡ ಪ್ರೆಡಿಕ್ಟ್ ಮಾಡಕ್ ಆಗಿದ್ದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮ ಬಿಗಿನಿಂಗು ನಮ್ಮ ಎಂಡ್ ವ್ಯತ್ಯಾಸಗಳಾಗ್ತವೆ. ಬಿಗಿನಿಂಗ್ ಅಲ್ಲಿ ನಾವಿರೋದೇ ಬೇರೆ, ಎಂಡ್ ಅಲ್ಲಿ ನಾವಿರೋದೇ ಬೇರೆ. ಬಿಗಿನಿಂಗ್ಸ್ ನೆವರ್ ನೋ ಆರ್ ಎಂಡ್ಸ್ ಅಂತ ಹೇಳ್ತಾರೆ. The starting line, Chandigarh. Fact 1. The date, born on a cold winter morning, 6 January 1959. ಜನವರಿ 1ನೇ ತಾರೀಕು, ಕೋಲ್ಡ್ ವಿಂಟರ್ ಮಾರ್ನಿಂಗ್, ಒಂದು ಚಳಿಗಾಲದ ಬೆಳಗಿನ ಜಾವ ಇವ್ರು ಹುಡ್ತಾರೆ. ಅವಾಗ ದಿನಾಂಕ 6 ಜನವರಿ 1959. ಫ್ಯಾಕ್ಟ್ 2 ನೋಡಿ. ದ ಕೋಇನ್ಸಿಡೆನ್ಸ್, ದ ಡೇಟ್ ವಾಸ್ ಥ್ಯಾಂಕ್ಫುಲಿ ರೆಕಾರ್ಡೆಡ್ ಓನ್ಲಿ ಬಿಕಾಸ್ ಅ ಕಸಿನ್ ವಾಸ್ ಬಾರ್ನ್ ಆನ್ ದ ಸೇಮ್ ಡೇ ಅರೌಂಡ್ ದ ಸೇಮ್ ಟೈಮ್ ಅಂಡ್ ವಾಸ್ ಗಿವನ್ ದ ಎಕ್ಸಾಕ್ಟ್ ಸೇಮ್ ನೇಮ್. ಕೋಇನ್ಸಿಡೆನ್ಸ್ ನೋಡಿ ಇದು ಹೇಗಿದೆ. ಇದು ಈ ಡೇಟು
ಕೃತಜ್ಞತಾಪೂರ್ವವಾಗಿ ದಾಖಲಾಗಿದೆ. ಯಾಕೆ ಅಂದ್ರೆ ಇವರ ಕಸಿನ್ ಒಬ್ಬ, ಕಸಿನ್ ಅಂದ್ರೆ ನಿಮಗೆ ಗೊತ್ತಿದೆ, ಚಿಕ್ಕಪ್ಪನ ಮಗನೋ ದೊಡ್ಡಪ್ಪನ ಮಗನೋ, ಚಿಕ್ಕಪ್ಪನ ಮಗಳೋ ದೊಡ್ಡಪ್ಪನ ಮಗಳೋ ಅಂದ್ರೆ ಕಸಿನ್. ಮತ್ತೆ ಕಸಿನ್ ಬ್ರದರ್, ಕಸಿನ್ ಸಿಸ್ಟರ್ ಅನ್ಬಾರ್ದು. ಇವ್ರ ಕಸಿನ್ ಒಬ್ಬನು ಅಂದಾಗ ಹುಡುಗ. ಕಸಿನ್ ವಾಸ್ ಬಾರ್ನ್ ಆನ್ ದ ಸೇಮ್ ಡೇ. ಅವನು ಹುಟ್ಟಿದ ದಿವಸನೇ ಹುಡ್ತಾನೆ ಆತ್ನು. ಅರೌಂಡ್ ದ ಸೇಮ್ ಟೈಮ್, ಹೆಚ್ಚು ಕಡಿಮೆ ಅದೇ ಟೈಮಲ್ಲಿ. ಅಂಡ್ ವಾಸ್ ಗಿವನ್ ದ ಎಕ್ಸಾಕ್ಟ್ ಸೇಮ್ ನೇಮ್. ಅವನಿಗೂ ಕೂಡ ಅದೇ ಹೆಸರನ್ನೇ ಇಡ್ತಾರೆ. ಇದು ಕೋಇನ್ಸಿಡೆನ್ಸ್. ಇನ್ನು ಫ್ಯಾಕ್ಟ್ 3 ನೋಡೋಣ. ದ ಫ್ಯಾಮಿಲಿ ನೆಸ್ಲಿಂಗ್ ಇನ್ ದ ಫುಟ್ ಹಿಲ್ಸ್ ಆಫ್ ದ ಹಿಮಾಲಯಾಸ್. He grew up in a large, bustling family with 6 older brothers and sisters and 1 younger sister. ಹಿಮಾಲಯದ ಫುಟ್ ಹಿಲ್ಸ್ ಅನ್ನು ಸುತ್ತುವರೆದಿರ್ತಕ್ಕಂತಹ ಒಂದು ಫ್ಯಾಮಿಲಿ. ಇಲ್ಲಿ ಒಂದು ದೊಡ್ಡ ಫ್ಯಾಮಿಲಿ ಇದು. ಅಲ್ಲಿ ಬೆಳೀತಾನೆ ಐತ. ಗ್ರೀವ್ ಅಪ್ ಇನ್ ಅ ಲಾರ್ಜ್ ಬಸ್ಲಿಂಗ್ ಫ್ಯಾಮಿಲಿ. ಅವನಿಗೆ 6 ಜನ ಅಕ್ಕ ತಂಗಿರು, ಅಣ್ಣ ತಮ್ಮಂದ್ರು. ಅದರಲ್ಲಿ ಒಬ್ಳು ತಂಗಿ, ಉಳಿದವರೆಲ್ಲ ಎಲ್ಡರ್ಸ್, ಅವಳೊಬ್ಳು ಯಂಗರ್. ಗ್ರೌಂಡೆಡ್ ರಿಯಾಲಿಟಿ ವರ್ಸಸ್ ಕ್ಯಾಸಲ್ಸ್ ಇನ್ ದ ಏರ್. ರಿಯಾಲಿಟಿ ಏನು? ರೆಸ್ಟ್ಲೆಸ್, ಕ್ಯೂರಿಯಸ್ ಅಂಡ್ ನಾಟಿ. ಅಂದ್ರೆ ಕಪಿಲ್ ದೇವ್ ಅವರು ಇದ್ದಿದ್ದು ರೆಸ್ಟ್ಲೆಸ್ ಆಗಿದ್ರು, ಕ್ಯೂರಿಯಸ್ ಆಗಿದ್ರು, ನಾಟಿ ಆಗಿದ್ರು. ಇದು ರಿಯಾಲಿಟಿ. ಮದರ್ ಸ್ಟ್ರಗಲ್ ಟು ಕಂಟ್ರೋಲ್ ಹಿಮ್. ಅವರಮ್ಮ ಅವನ್ ಕಂಟ್ರೋಲ್ ಮಾಡೋದ್ರಾಗೆ ಸಾಕ ಹೋಗ್ತಿದ್ರು. ಸೇವ್ಡ್ ಅಪ್ ಪಾಕೆಟ್ ಮನಿ ಫಾರ್ ಅ ನ್ಯೂ ಮೂವಿ ಆರ್ ಅ ಪ್ಲೇಟ್ ಆಫ್ ಚಿಕನ್ ಚೌಮೀನ್ ವಿತ್ ಫ್ರೆಂಡ್ಸ್. ದುಡ್ಡನ್ನ ಕೂಡಿಟ್ಕೊಂಡು ಹೊಸದಾದ ಬಂದಂತ ಮೂವಿಗಳಿಗೆ ಹೋಗ್ತಾ ಇದ್ರು, ಮತ್ತೆ ಚಿಕನ್ ಚೌಮೀನ್ ತಿನ್ನಕ್ ಹೋಗ್ತಿದ್ರು ಫ್ರೆಂಡ್ ಜೊತೆ ಸೇರ್ಕೊಂಡು. ಇದು ರಿಯಾಲಿಟಿ ಆತಂದು. ಶಾಲೆಗೆ ಬಂಕ್ ಮಾಡಿ ಹೋಗ್ತಕ್ಕಂಥದ್ದು ಆತನ ಗುಣ ಆಗಿತ್ತು. ಕ್ಯಾಸಲ್ಸ್ ಇನ್ ದ ಏರ್. ಗಾಳಿ ಗೋಪುರ ಇದ್ದಂಗೆ. ಅಂದ್ರೆ ಅಸಾಧ್ಯವಾದದ್ದು ಇದು. ಏನು? ತಿರುಕನ ಕನಸಿನ ರೀತಿಯಲ್ಲಿ. ಕ್ಯಾಸಲ್ಸ್ ಇನ್ ದ ಏರ್ ಅಂದ್ರೆ ಡ್ರೀಮ್ಡ್ ಆಫ್ ಟ್ರಾವೆಲಿಂಗ್ ದ ವರ್ಲ್ಡ್. ಇಡೀ ಪ್ರಪಂಚನ ಸುತ್ತರಿಬೇಕು ಅಂತ ಅಂದ್ಕೊಳ್ತಾನೆ ಆಯ್ತ. ಡ್ರೀಮ್ಡ್ ಆಫ್ ಡ್ರೈವಿಂಗ್ ಅ ಮರ್ಸಿಡೆಸ್ ಬೆಂಜ್. ಬಹಳ ಪ್ರಖ್ಯಾತವಾದಂತ ಕಂಪನಿ, ಬೆಂಜ್ ಕಂಪನಿಯ ಮರ್ಸಿಡೆಸ್ ಬೆಂಜ್ ಕಾರನ್ನ ಓಡಿಸ್ಬೇಕು, ಡ್ರೈವ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ. ಇವು ಎರಡು ಈತನ ಮಹತ್ವಾಕಾಂಕ್ಷೆಗಳು. ಇವೆರಡು ಇವನ ಆಂಬಿಷನ್. ಡ್ರೀಮ್ಡ್ ಆಫ್ ಟ್ರಾವೆಲಿಂಗ್ ದ ವರ್ಲ್ಡ್, ಡ್ರೀಮ್ಡ್ ಆಫ್ ಡ್ರೈವಿಂಗ್ ಅ ಮರ್ಸಿಡೆಸ್ ಬೆಂಜ್. 25 years ago, ಸುಮಾರು 25-30 ವರ್ಷಗಳ ಹಿಂದೆ, these grand dreams seemed impossible like castles in the air. ಇವು ಅಸಾಧ್ಯ. ಪ್ರಪಂಚನೇ ಸುತ್ತರಿಯೋದು ಮತ್ತೆ ಮರ್ಸಿಡೆಸ್ ಬೆಂಜ್ ಕಾರನ್ನ ಓಡಿಸೋದು, ಅಷ್ಟೊಂದು ದುಬಾರಿ ಕಾರನ್ನ ತಗೊಂಡು ಓಡಿಸೋದು ಅಂತಂದ್ರೆ ಇದು ಅಸಾಧ್ಯ ಅಂತಕ್ಕಂಥದ್ದಾಗಿತ್ತು 25-30 ವರ್ಷಗಳ ಹಿಂದೆ. ಆದ್ರೆ ಈತನ ಜೀವನದಲ್ಲಿ ದೇವರು ಕರುಣಿಸ್ತಾನೆ ನನಗೆ ಅಂತ ಹೇಳ್ತಾನೆ. ಆತನ ಆಸೆಗಳು, ಆತನ ಕನಸುಗಳು ಫುಲ್ಫಿಲ್ ಆಗ್ತವೆ ಅಂತ ಹೇಳ್ತಾನೆ ಆತ, ಕಪಿಲ್ ದೇವ್. ನೋಡ್ರಿ, ಮರ್ಸಿಡೆಸ್ ಬೆಂಜ್ ಕಾರು. ದ ಫ್ರೂಟ್ ಹೈಟ್ಸ್. ಹಣ್ಣಿನ ಕಳ್ತನ ಮಾಡ್ತಾರೆ ಇವರು, ಹಣ್ಣಿನ ದರೋಡೆ ಮಾಡ್ತಾರೆ ಇವರು. ಹೇಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ದ ಪಪಾಯ ಟ್ರ್ಯಾಪ್. ಟಾರ್ಗೆಟ್ ಎ ನೈಬರ್ಸ್ ಬ್ಯೂಟಿಫುಲ್ ಗಾರ್ಡನ್. ದ ಇನ್ಸಿಡೆಂಟ್: trapped in a papaya tree for 2 hours while the neighbor entertained guests for tea right underneath them. The result: discovered that papaya sap causes a terrible rash. ಅಕ್ಕ ಪಕ್ಕದವ್ರ ಮನೆ, ನೆರೆಹೊರೆಯವರ ಒಂದು ಬ್ಯೂಟಿಫುಲ್ ಗಾರ್ಡನ್ ಇರುತ್ತೆ. ಅದ್ರಾಗ ಹೋಗಿ ಪಪ್ಪಾಯ ಹಣ್ಣು ಕೀಳ್ಬೇಕು ಅಂತ ಹೋಗ್ತಾರೆ. ಪಪ್ಪಾಯ ಹಣ್ಣು ಕೀಳಕ್ಕೆ ಅಂತ ಹೋಗಿ ಪಪ್ಪಾಯ ಮರದ ಮೇಲೆ ಇರ್ತಾರೆ.
ಆವಾಗ ಆ ಮನೆ ಹೆಣ್ಮಗಳು ಯಾರೋ ಗೆಸ್ಟ್ ಬಂದಾರೆ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಅದೇ ಪಪ್ಪಾಯ ಟ್ರೀ ಕೆಳಗಡೆನೆ ಅವ್ರನ್ನ ಕೂರಿಸ್ಕೊಂಡು ಟೀ ಕೊಟ್ಟು ಕುಂದಿರಿಸ್ತಾರೆ ಆ ಅಮ್ಮ. ಸುಮಾರು 2 ಗಂಟೆ ಅವ್ರು ಅಲ್ಲೇ ಕುತ್ಕೊಳ್ತಾರೆ. ಇವ್ರು ಮರದ ಮೇಲಿದ್ದಾರೆ, ಇವ್ರು 2 ಗಂಟೆ ಅಲ್ಲೇ ಕುತ್ಕೋಬೇಕಾಗುತ್ತೆ. ರಿಸಲ್ಟ್ ಏನಾಯ್ತು? ಡಿಸ್ಕವರ್ಡ್ ದಟ್ ಪಪ್ಪಾಯ ಸ್ಯಾಪ್ ಕಾಸಸ್ ಅ ಟೆರಿಬಲ್ ರ್ಯಾಶ್. ಅವಾಗ್ಲೇ ಗೊತ್ತಾಗಿದ್ದವ್ರಿಗೆ ಆ ಪಪ್ಪಾಯ ಮರದ ರಸ ಇದೆಯಲ್ಲ ಅದರಿಂದ ದದ್ದಾಗ್ತವೆ, ಆ ರ್ಯಾಶ್ ಇಂದ, ಸ್ಯಾಪ್ ಇಂದ ರ್ಯಾಶ್ ಆಗ್ತವೆ ಅಂತಕ್ಕಂಥದ್ದು ಅವಾಗ್ಲೇ ಆತನಿಗೆ ಗೊತ್ತಾಗಿದ್ದು. ಇನ್ನ ಪೊಮೊಗ್ರಾನೆಟ್ ರಿವೆಂಜ್. ಪೊಮೊಗ್ರಾನೆಟ್ ದಾಳಿಂಬೆ ಹಣ್ಣು ಟಾರ್ಗೆಟ್. ದ ಸೇಮ್ ನೈಬರ್ ಗೋಸ್ ಟು ಡೆಲ್ಲಿ. ಅದೇನ್ ಪಪ್ಪಾಯ ಹಣ್ಣು ತಗೊಳಕ್ ಹೋಗಿದ್ರಲ್ಲ, ಅದೇ ನೈಬರ್, ಅದೇ ತೋಟ, ಆ ಅಮ್ಮ ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿಗೆ ಹೋಗಿದ್ದನ್ನು ನೋಡ್ಕೊಂಡು ಕಪಿಲ್ ಮತ್ತೆ ಆತನ ಫ್ರೆಂಡ್ಸ್ ಹೋಗ್ತಾರೆ ಪೊಮೊಗ್ರಾನೆಟ್ ಕದಿಯೋದಕ್ಕೆ. ದ ಇನ್ಸಿಡೆಂಟ್: Kapil and his friends steal all 92 pomegranates from her tree and leave the seeds behind. 92 ಪೊಮೊಗ್ರಾನೆಟ್ ಇರ್ತವೆ. ಆ ಅಮ್ಮ ಪದೇ ಪದೇ ಎಣಿಸ್ತಾ ಇರ್ತಾಳೆ ಅವನ್ನ, 1 2 3 4 ಈ ರೀತಿ 92 ಹಣ್ಣು ಇದ್ದದ್ದ ನೋಡ್ಕೊಂಡು ಹೋಗಿರ್ತಾಳೆ ಡೆಲ್ಲಿಗೆ. ಹೋಗಿ ಬರೋದ್ರೊಳಗೆ ಎಲ್ಲ ಖಾಲಿ, ಎಲ್ಲ ಇವ್ರು ತಿಂದಿರ್ತಾರೆ, ತಿಂದು ಬೀಜನ ಅಲ್ಲೆಲ್ಲೇ ಬಿಟ್ಟಿರ್ತಾರೆ. ದ ರಿಸಲ್ಟ್: a severe walloping from his mother upon the neighbor's return. ಅವ್ರು ಬರ್ತಾರೆ ಡೆಲ್ಲಿಯಿಂದ ತಿರುಗಿ ಬಂದ್ಮೇಲೆ ಹೇಳ್ತಾರೆ ಅವ್ರು ಏನಂತ. ಆ ಅಮ್ಮ ಅವ್ರ ಅಮ್ಮಗೆ ಹೇಳುತ್ತೆ, ಏನಂತಂದ್ರೆ, ನೋಡಮ್ಮ ನಿನ್ ಮಗ ಎಲ್ಲ ನಮ್ಮ ಫ್ರೆಂಡ್ಸ್ ಕರ್ಕೊಂಬಂದು ಪೊಮೊಗ್ರಾನೆಟ್ ಎಲ್ಲ ತಿಂದ್ಬಿಟ್ಟಿದಾನೆ ಅಂತ. ಅವಾಗ ಅವರಮ್ಮ ಹಿಗ್ಗ ಮುಗ್ಗ ಬೈತಾರೆ ಆತನಿಗೆ. ಸಿವಿಯರ್ ವಾಲಪಿಂಗ್, ಹೆಚ್ಚು ಭರ್ಜರಿ ಬೈತಾರೆ ಅಂತ. ಅವರು ಯಾಕಪ್ಪ ಹಿಂಗ್ ಮಾಡಿದೆ ಅಂತ ಹೇಳಿ ಬೈತಾರೆ. ಬೈಟಿಂಗ್ ಆಫ್ ಮೋರ್ ದ್ಯಾನ್ ಐ ಕುಡ್ ಚೀವ್. ಅಗಿಯೋದಕ್ಕಿಂತ ಹೆಚ್ಚಾಗಿ ಕಚ್ಚುತ್ತಿದ್ದೆ ಅಂತ ಹೇಳ್ತಾರೆ ಯಾರು? ಕಪಿಲ್ ದೇವ್ ಈ ಪಾಠದ ಒಂದು ಭಾಗದಲ್ಲಿ. ಹೇಗೆ, ಏನು ಇದು ಅಂತ ನೋಡಿದಾಗ, ಗ್ರೇಜಿಂಗ್ ಪೊಲೀಸ್ ಹಾರ್ಸ್ ಯೂಸ್ ಟು ಕ್ಲಮ್ಜಿ ಚಿಲ್ಡ್ರನ್. ಇಲ್ಲಿ ಪೊಲೀಸರು ಹಾರ್ಸಸ್ಗಳನ್ನ ಮೇಯೋಕೆ ಅಂತ ಒಂದು ಫೀಲ್ಡ್ ಅಲ್ಲಿ ಬಿಡ್ತಿರ್ತಾರೆ. ಅದನ್ನ ಕಪಿಲ್ ಏನ್ ಮಾಡ್ತಾನೆ, ಅಲ್ಲಿ ಹೋಗಿ ಆ ಬಲಿಷ್ಠವಾದಂತಹ ಹಾರ್ಸ್ಗಳನ್ನ ಹತ್ತಿ ಎದ್ದು ಬಿದ್ದು ಹಂಗು ಹಿಂಗು ಮಾಡಿ ಹತ್ತೋದನ್ನ ಕಲಿತಾನೆ. ಹತ್ತೋದನ್ನ ಕಲಿತು ಆಮೇಲೆ ಅದನ್ನ ಓಡಿಸೋದನ್ನು ಕೂಡ ಕಲಿತಾನೆ, ಅದನ್ನ ಕಂಟ್ರೋಲ್ ಮಾಡೋದನ್ನು ಕೂಡ ಕಲಿತಾನೆ. ಕಂಟ್ರೋಲ್ ಮಾಡಿ ಒಂದು ದಿನ ಸಿಕ್ಕಿ ಬೀಳ್ತಾನೆ. ಅದೇ ಇದು ಬೈಟಿಂಗ್ ಆಫ್ ಮೋರ್ ದನ್ ಐ ಕುಡ್ ಚೀವ್. ಕಪಿಲ್ ಮ್ಯಾನೇಜ್ ಟು ರೈಡ್ ದ ಹ್ಯೂಜ್ ಗ್ರೇಜಿಂಗ್ ಪೊಲೀಸ್ ಹಾರ್ಸಸ್ ವಿತೌಟ್ ಅ ಸ್ಯಾಡಲ್. ನೋಡ್ರಿ, ಅದ್ರ ಮೇಲೆ ಏನು ನಾವು ಹೇಳ್ತೀವಿ ಜೀನು ಅಂತ, ಅಂದ್ರೆ ಅದ್ರ ಮೇಲೆ ಬಟ್ಟೆ ಕುತ್ಕೊಳ್ಳಕ್ಕೆ ಹಾಕ್ತಾರಲ್ಲ, ಅದು ಇಲ್ದೇನೆ ಈತ ಅದನ್ನ ಅವುಗಳನ್ನ ಹತ್ತೋದು ಕುತ್ಕೊಳ್ಳೋದು ಅವನ್ ಕಂಟ್ರೋಲ್ ಮಾಡೋದನ್ನ ಕಲಿತಾನೆ. ಬಟ್ ಹಿ ವಾಸ್ ಕಾಟ್ ವೆನ್ ಹಿ ಟ್ರೈ ಟು ಟೇಕ್ ಒನ್ ಹೋಮ್. ಈತ ಸಿಕ್ಕಾಕೊಳ್ತಾನೆ ಒಂದ್ಸಲ. ಯಾವಾಗ ಅಂತಂದ್ರೆ ಅದೆಲ್ಲ ಕಲಿತ ಮೇಲೆ ಒಂದ್ ದಿವ್ಸ ಮನೆಗೆ ತಗೊಂಡು ಹೋಗ್ಬೇಕು ಅಂತ ಹೋಗ್ತಾನೆ. ಮನೆಗೆ ತಗೊಂಡು ಹೋಗಿ ಕಂಪ್ಲೀಟ್ಲಿ ಫೇಲಿಂಗ್ ಟು ಆಂಟಿಸಿಪೇಟ್ ದ ಸ್ಟ್ರಗಲ್ ಆಫ್ ಫಿಟ್ಟಿಂಗ್ ಅ ಮಾಸಿವ್ ಹಾರ್ಸ್ ಥ್ರೂ ಅ ಟೈನಿ ಡೋರ್ವೇ. ಅವ್ರ ಮನೆಗೆ ತಗೊಂಡು ಹೋಗಿ ಅವ್ರ ಗಾರ್ಡನ್ ನಲ್ಲಿ ಒಂದು 700 ಸ್ಕ್ವೇರ್ ಫೀಟ್ ಜಾಗ ಇರುತ್ತೆ, ಗಾರ್ಡನ್ ಇರುತ್ತೆ. ಅಲ್ಲಿಗೆ ನಿಲ್ಸೋಣ ಅಂತ ಹೇಳಿ ಡೋರ್ವೇನಲ್ಲಿ, ಅಂದ್ರೆ ದ್ವಾರದಲ್ಲಿ ಬಾಗ್ಲಲ್ಲಿ ಕರ್ಕೊಂಡು ಹೋಗ್ಬೇಕಲ್ಲ, ತಗೊಂಡು ಹೋಗಕ್ಕೆ ಅಂತ ಹೋಗ್ತಾನೆ. ಹೋದಾಗ ಅದು ನೋಡಿದ್ರೆ ದೊಡ್ಡ ಕುದುರೆ, ದಪ್ಪನೆಯ ಬಲಿಷ್ಠವಾದ ಕುದುರೆ. ಅದು ಒಳಗ್ ತಗೊಂಡು ಹೋಗೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಕಡಿಮೆ ಜಾಗ, ಅದು ಡೋರ್ವೇ ಇರದೆ, ದ್ವಾರ ಇರತಕ್ಕಂಥದ್ದೇ 2 ಫೀಟ್ ಅಗಲ ಇದೆ. 2 ಫೀಟ್ ಅಗಲದಲ್ಲಿ ಅದು ಬಲಿಷ್ಠವಾದಂತಹ ಕೊಬ್ಬಿದ ಆ ಕುದುರೆ ಹೋಗೋದಕ್ಕೆ ಬಹಳ ಕಷ್ಟ ಆಗ್ಬಿಡುತ್ತೆ. ಹಂಗು ಹಿಂಗು ಮಾಡಿ ಆ ಕಡೆ ತಗೊಂಡು ಹೋಗ್ತಾನೆ. ಅವ್ರ ಅಪ್ಪಗೆ ಗೊತ್ತಾಗ್ಬಿಡುತ್ತೆ.
ಅವರಪ್ಪ ಗೊತ್ತಾಗಿ ಅವರಪ್ಪ ಅವರನ್ನ ಸಾಕಷ್ಟು ಬೈತಾರೆ, ಇನ್ನೊಂದ್ಸರಿ ಈ ರೀತಿ ಮಾಡಬೇಡ ಅಂತಂದು ಕೂಡ ಹೇಳ್ತಾರೆ. A change of game. The original plan, the intervention, the unconscious destiny. ಒರಿಜಿನಲ್ ಪ್ಲಾನ್ ಏನು? ಆತ ಬಾಸ್ಕೆಟ್ಬಾಲ್ ಅನ್ನ, ಟೇಬಲ್ ಟೆನ್ನಿಸ್ ಅನ್ನ ಮತ್ತೆ ಹಾಕಿಯನ್ನ ಆಡ್ತಾ ಇರ್ತಾನೆ ಲೋಕಲ್ ಸ್ಕೂಲಲ್ಲಿ. ಎಕ್ಸೆಪ್ಷನಲಿ ಗುಡ್ ಅಟ್ ಅಥ್ಲೆಟಿಕ್ಸ್. ಅದಲ್ದೇನೆ ಎಲ್ಲ ಅಥ್ಲೆಟಿಕ್ಸ್ ಅಲ್ಲೂ ಕೂಡ ಬಹಳ ಚೆನ್ನಾಗಿರ್ತಾನೆ ಆಯ್ತಾ. ಆತನ ಡ್ರೀಮ್ ಏನಿರುತ್ತೆ? ಟು ಬಿಕಮ್ ಅ ಫುಟ್ಬಾಲರ್. ಒಳ್ಳೆ ಫುಟ್ಬಾಲರ್ ಆಗ್ಬೇಕು ಅಂತ ಆತನಿಗೆ ಒಂದು ಕನಸಿರುತ್ತೆ. ದ ಇಂಟರ್ವೆನ್ಷನ್ ಏನಾಗುತ್ತೆ, ಇಲ್ಲಿ ಮಧ್ಯಸ್ಥಿಕೆ ಬರುತ್ತೆ. ಅವರ ಫ್ರೆಂಡ್ಸ್ ಎಲ್ಲರೂ ಸೇರಿ ಈತನನ್ನ ಗೇಮ್ ಚೇಂಜ್ ಮಾಡೋ ಹಾಗೆ ಮಾಡ್ತಾರೆ. ಯಾವ ರೀತಿ ಆಗುತ್ತೆ? ಫಾರ್ಚುನೇಟ್ಲಿ ಆಲ್ ಹಿಸ್ ಫ್ರೆಂಡ್ಸ್ ವರ್ ಅಬ್ಸೆಸ್ಡ್ ವಿತ್ ಕ್ರಿಕೆಟ್. ದೇ ಕನ್ವಿನ್ಸ್ಡ್ ಹಿಮ್ ಟು ಚೇಂಜ್ ಹಿಸ್ ಗೇಮ್. ಈತ ಫುಟ್ಬಾಲರ್ ಆಗ್ಬೇಕು ಅಂತ ಹೇಳಿ ಎಲ್ಲಾ ಬಾಲ್ನ ಆಟಗಳನ್ನ ಆಡ್ತಿರ್ತಾನೆ, ಬಟ್ ಫುಟ್ಬಾಲ್ ಬಹಳ ಇಂಟ್ರೆಸ್ಟೆಡ್ ಆಗಿರುತ್ತೆ ಅವನಿಗೆ, ಇಂಟ್ರೆಸ್ಟಿಂಗ್. ಬಟ್ ಆತನ ಫ್ರೆಂಡ್ಸ್ ಎಲ್ಲ ಕ್ರಿಕೆಟ್ನ ಬಹಳ ಇಷ್ಟಪಡ್ತಿರ್ತಾರೆ. ಅವ್ರು ಹೇಳ್ತಾರೆ ಅವನಿಗೆ, ಕ್ರಿಕೆಟಿಗೆ ಬಾರೋ, ನೀನು ಆ ಆಟಗಳನ್ನ ಬಿಟ್ಟು ಕ್ರಿಕೆಟಿಗೆ ಚೇಂಜ್ ಆಗೋ, ಕ್ರಿಕೆಟ್ ಆಟಕ್ಕೆ ಬಾ, ಆಡೋಣ, ಕ್ರಿಕೆಟ್ ಆಡೋಣ ಅಂತ ಒಂದು ದಿನ ಕ್ರಿಕೆಟಿಗೆ ಕರ್ಕೊಂಡು ಆತ ಕ್ರಿಕೆಟಿನ ಆಸಕ್ತಿ ಜಾಸ್ತಿ ಆಗಂಗ್ ಮಾಡ್ತಾರೆ. The unconscious destiny. He imperceptibly switched to the cricket field, playing in inter-school tournaments purely for fun. ಆತನ ವಿಧಿ ನೋಡ್ರಿ. ಆತನ ವಿಧಿ ಹೇಗೆ ಅಂತಂದ್ರೆ, ಆತ ಆಟ ಎಲ್ಲವನ್ನ ಬಿಟ್ಟು ಕ್ರಿಕೆಟ್ಗೆ ಬಂದ್ಬಿಡ್ತಾನೆ. ಕ್ರಿಕೆಟ್ ಫೀಲ್ಡ್ ಅಲ್ಲಿ ಚೆನ್ನಾಗಿ ಆಡೋದಕ್ಕೆ ಶುರು ಮಾಡ್ತಾನೆ. ಇಂಟರ್ ಸ್ಕೂಲ್ ಟೂರ್ನಮೆಂಟ್ಗಳೆಲ್ಲ ಚೆನ್ನಾಗಿ ಆಡ್ತಾನೆ. ಪ್ರಾಮಿಸಿಂಗ್ ಲ್ಯಾಡ್ ಅಂತ ಹೇಳಿ ಹೆಸರು ಕೂಡ ತಗೊಂತಾನೆ ಲೋಕಲ್ ನ್ಯೂಸ್ ಪೇಪರ್ಗಳಲ್ಲಿ. ಟೇಕ್ ಅವೇ ಅಂದ್ರೆ ತಗೊಳ್ಳೋ ಪಾಯಿಂಟ್ ಇದು. ದೇ ಅನ್ಕಾನ್ಶಿಯಸ್ಲಿ ಇಂಟ್ರೊಡ್ಯೂಸ್ಡ್ ಮೀ ಟು ದ ಗೇಮ್ ಫಾರ್ ವಿಚ್ ಐ ವಾಸ್ ಮೇಡ್ ಅಂತ ಹೇಳ್ತಾನೆ. ಅವ್ರಿಗೆ ಗೊತ್ತಿಲ್ದೇನೆ ನನ್ನನ್ನ ಆ ಗೇಮ್ಗೆ ಅಂದ್ರೆ ಕ್ರಿಕೆಟ್ಗೆ ಪರಿಚಯ ಮಾಡಿದ್ರು. ಆ ಕ್ರಿಕೆಟ್ಗೋಸ್ಕರನೇ ನನ್ನನ್ನ ದೇವರು ಸೃಷ್ಟಿ ಮಾಡಿದ್ದ ಅಂತ ಹೇಳ್ತಾನೆ. ಕನೆಕ್ಟಿಂಗ್ ದ ಬಿಗಿನಿಂಗ್ಸ್ ಟು ದ ಎಂಡ್. ಬಿಗಿನಿಂಗ್ ಹೇಗಿದ್ದ, ಆತ ಎಂಡ್ಗೆ ಹೇಗಾದ ಅಂತಕ್ಕಂಥ ಕನೆಕ್ಷನ್ ಕೊಟ್ಟಿದ್ದಾರೆ ನೋಡಿ. ರೆಸ್ಟ್ಲೆಸ್ ಅಂಡ್ ಎನರ್ಜೆಟಿಕ್. ಆತ ಬಾಯ್ ಇದ್ದಾಗ ರೆಸ್ಟ್ಲೆಸ್ ಆಗಿದ್ದ, ಎನರ್ಜೆಟಿಕ್ ಆಗಿದ್ದ. ರೈಟ್. ರೈಡಿಂಗ್ ಪೊಲೀಸ್ ಹಾರ್ಸಸ್ ಬೇರ್ ಬ್ಯಾಕ್. ಓಕೆ, ರೈಟ್. ಅಂದ್ರೆ ಕುದುರೆಗಳನ್ನ ಓಡಿಸ್ತಾ ಇದ್ದ, ಅಂದ್ರೆ ಅದರ ಮೈ ಮೇಲೆ ಏನು ಇಲ್ದಾನೆ ಕುತ್ಕೊಳ್ಳಕ್ಕೆ ಅದಕ್ಕೊಂದು ಜೀನು ಕೂಡ ಹಾಕೊಳ್ಳದೇನೆ ಆತ ಕುದುರೆಗಳನ್ನು ಓಡಿಸ್ತಾ ಇದ್ದ. ಪ್ಲಾನಿಂಗ್ ಫ್ರೂಟ್ ಹೈಟ್ಸ್ ವಿತ್ ಫ್ರೆಂಡ್ಸ್. ಅವರ ಅಕ್ಕಪಕ್ಕದ ತೋಟಗಳಲ್ಲಿ ಹಣ್ಣುಗಳನ್ನ ಕದ್ಕೊಂಡು ಬರ್ತಕ್ಕಂಥ ಪ್ಲಾನ್ ಮಾಡ್ತಾ ಇದ್ದ ಫ್ರೆಂಡ್ ಜೊತೆ ಸೇರಿ. ರೈಟ್. ಲಿಸನಿಂಗ್ ಟು ಫ್ರೆಂಡ್ಸ್ ಅಡ್ವೈಸ್. ಆತ ಈ ಆಟ ಬೇಡ ಕಣೋ, ನೀನ್ ಕ್ರಿಕೆಟ್ ಬಾರೋ ಅಂತ ಹೇಳಿ ಅವರೆಲ್ಲ ಹೇಳಿದ್ದನ್ನ ಕೇಳ್ತಿದ್ದ. ಓಕೆ. ದ ಲೆಜೆಂಡ್. ಹುಡುಗ ಇದ್ದಾಗ ಹಂಗಿದ್ದವನು ಆಮೇಲೆ ದಂತಕಥೆ ಆಗ್ಬಿಡ್ತಾನೆ. ಹೆಂಗಾಗ್ತಾನೆ ನೋಡಿ, ಹಂಗಿದ್ದವನು ಹೆಂಗ್ ಚೇಂಜ್ ಆಗ್ತಾನೆ. ಬಿಕೇಮ್ ಅ ಟೈರ್ಲೆಸ್ ಫಾಸ್ಟ್ ಬೌಲರ್. ದಣಿವರಿಯದ ಬೌಲರ್ ಆಗ್ತಾನೆ. ಆಮೇಲೆ ಅವನು ಡೆವಲಪ್ಡ್ ಎಕ್ಸ್ಟ್ರೀಮ್ ಫಿಯರ್ಲೆಸ್ನೆಸ್. ನೋಡಿ, ಬಹಳ ಅತ್ಯಂತ ಧೈರ್ಯವನ್ನ ಆತ ಕಂಡುಕೊಳ್ತಾನೆ. ಲಾಂಟ್ ಟೀಮ್ ವರ್ಕ್ ಅಂಡ್ ಸ್ಟ್ರಾಟಜಿ. ಟೀಮ್ ವರ್ಕ್ ಅಲ್ಲಿ ಬಲ ಇದೆ, ಯುನಿಟಿ ಸ್ಟ್ರೆಂತ್ ಅನ್ನೋದನ್ನ ಆತ ಅರ್ಥ ಮಾಡ್ಕೊಳ್ತಾನೆ. ಮತ್ತೆ ಸ್ಟ್ರಾಟಜಿಯನ್ನ ಕಲಿತಾನೆ. ಫೌಂಡ್ ಇಸ್ ಟ್ರೂ ಕಾಲಿಂಗ್ ಇನ್ ಕ್ರಿಕೆಟ್. ನನ್ನ ಭವಿಷ್ಯ ಇರೋದೇ ಕ್ರಿಕೆಟ್ ನಲ್ಲಿ ಅಂತ ಆತ ಅರ್ಥ ಮಾಡ್ಕೊಳ್ತಾನೆ. ಕಪಿಲ್ಸ್ ಬಿಗಿನಿಂಗ್ ವರ್ ಜಸ್ಟ್ ಅ ಬಾಯ್ ಹ್ಯಾವಿಂಗ್ ಫನ್, ಬಟ್ ದೋಸ್ ಎಕ್ಸಾಕ್ಟ್ ಟ್ರೇಟ್ಸ್ ಫಾರ್ಗಡ್ ಅ ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್. ಅವರ್ ಬಿಗಿನಿಂಗ್ಸ್ ನೆವರ್ ನೋ ಅವರ್ ಎಂಡ್ಸ್. ಕಪಿಲ್ಲು ಮೊಟ್ಟ ಮೊದಲಿಗೆ ಒಬ್ಬ ಖುಷಿಯಾಗಿ ಅಥವಾ ಫನ್ಗಾಗಿ ಮಾಡ್ತಕ್ಕಂಥ ಬಹಳ ಕೆಲಸಗಳಲ್ಲಿ ತೊಡಗಿದ್ದ. ಬಟ್ ದೋಸ್ ಎಕ್ಸಾಕ್ಟ್ ಟ್ರೇಡ್ಸ್, ಆ ಗುಣಲಕ್ಷಣಗಳು ಆತನನ್ನ ಎಲ್ಲಿಗೆ ತರ್ತವೆ ನೋಡಿ. ಫಾರ್ಗಡ್ ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್. ಇಡೀ ಪ್ರಪಂಚನೇ ಮೆಚ್ಚುವಂತಹ ವರ್ಲ್ಡ್ ಕಪ್
ಕ್ರಿಕೆಟ್ ವರ್ಲ್ಡ್ ಕಪ್ ಅನ್ನ ವಿನ್ ಮಾಡ್ಕೊಂಡ್ಬರ್ತಕ್ಕಂಥ ಕ್ಯಾಪ್ಟನ್ ಆಗುವಂತ ಕೆಪಾಸಿಟಿ ಬರ್ತಾನೆ ಆತ. ಅದನ್ನೇ ಹೇಳೋದು. ಆತ ಹೇಳಿದ್ದಾನೆ ಮೊದಲು, ಅವರ್ ಬಿಗಿನಿಂಗ್ ನೆವರ್ ನೋ ಅವರ್ ಎಂಡ್ಸ್. ಹೆಂಗಿದ್ದಾರೆ ಹೆಂಗಾಗ್ತಾರೆ ಗೊತ್ತಾ, ಯಾರಿಗೂ ಗೊತ್ತಿಲ್ಲ ಅನ್ನೋದು ಇದರ ಅರ್ಥ. ದ ಪ್ಲೇ ಬುಕ್ ವೊಕ್ಯಾಬ್ಯುಲರಿ, ಇದರೊಳಗೆ ಕೆಲವು ವೊಕ್ಯಾಬ್ಯುಲರಿ ಇದ್ದಾವೆ. ಅದ್ರಲ್ಲಿ ಒಂದು ಕೆಲವನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ನೆಸ್ಲೆ ಡೆಫಿನೇಷನ್, ಇದು ವರ್ಬ್. ಟು ಬಿ ಸರೌಂಡೆಡ್ ಬೈ ಸಮಥಿಂಗ್, ಎಸ್ಪೆಷಲಿ ಹಿಲ್ಸ್ ಆರ್ ಕಂಟ್ರಿ ಸೈಡ್. ಸುತ್ತುವರೆದಿರ್ತಕ್ಕಂಥದ್ದು, ಸ್ಪೆಷಲ್ ಆಗಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಸುತ್ತುವರೆದಿರ್ತಕ್ಕಂಥದ್ದನ್ನ ನೆಸ್ಲ್ ಅಂತ ಹೇಳ್ತಾರೆ. ಎಕ್ಸಾಂಪಲ್, ಚಂಡೀಗಢ, ಅ ಸ್ಮಾಲ್ ಟೌನ್ ನೆಸ್ಲಿಂಗ್ ಇನ್ ದ ಫುಟ್ ಹಿಲ್ಸ್ ಆಫ್ ದ ಹಿಮಾಲಯಾಸ್. ಇನ್ನ ರೀಗೇಲ್, ಇದು ಕೂಡ ವರ್ಬ್. ಇದು ಡೆಫಿನೇಷನ್ ಏನಂತಂದ್ರೆ, ಟು ಎಂಟರ್ಟೈನ್ ಸಮನ್ ಬೈ ಟೆಲ್ಲಿಂಗ್ ದೆಮ್ ಅಬೌಟ್ ಸಮಥಿಂಗ್. ಯಾರನ್ನಾದ್ರೂ ಒಬ್ಬರನ್ನ ಅಮ್ಯೂಸ್ ಮಾಡೋದು, ವಿನೋದ ಪಡಿಸೋದು, ಏನಾದ್ರೂ ಅವ್ರ ಬಗ್ಗೆ ಹೇಳ್ತಾ, ಯಾವ್ದಾದ್ರೂ ಒಂದು ವಿಷಯವನ್ನ ಅವ್ರಿಗೆ ಹೇಳ್ತಾ ಅವರನ್ನ ಎಂಟರ್ಟೈನ್ ಮಾಡತಕ್ಕಂಥದ್ದು, ಅದನ್ನ ರೀಗೇಲ್ ಅಂತ ಕರೀತಾರೆ. ಎಕ್ಸಾಂಪಲ್, ಮೈ ಮದರ್ ಆಲ್ವೇಸ್ ರಿಗೇಲ್ಸ್ ಮೀ ವಿತ್ ಟೇಲ್ಸ್ ಆಫ್ ಮೈ ನಾಟಿ ಬಿಹೇವಿಯರ್. ನೆಕ್ಸ್ಟ್, ಕ್ಯಾಸಲ್ಸ್ ಇನ್ ದ ಏರ್, ಇಡಿಯಂ ಇದು. ಡೆಫಿನೇಷನ್ ಏನಂದ್ರೆ, ಪ್ಲಾನ್ಸ್ ಆರ್ ಹೋಪ್ಸ್ ದಟ್ ಯು ಹ್ಯಾವ್ ದಟ್ ಆರ್ ಅನ್ಲೈಕ್ಲಿ ಎವರ್ ಟು ಬಿಕಮ್ ರಿಯಲ್. ಎಕ್ಸಾಂಪಲ್, ಡ್ರೈವಿಂಗ್ ಅ ಮರ್ಸಿಡಿಸ್ ಸೀಮ್ಡ್ ಲೈಕ್ ಅ ಕ್ಯಾಸಲ್ಸ್ ಇನ್ ದ ಏರ್. ಅಂದ್ರೆ ತಿರುಕನ ಕನಸು, ಕ್ಯಾಸಲ್ಸ್ ಇನ್ ದ ಏರ್, ಗಾಳಿಗೋಪುರ, ಗಾಳಿಯಲ್ಲಿ ಕೋಟೆ ಕಟ್ಟೋದು ಅನ್ನೋ ಅರ್ಥ. ಅಂದ್ರೆ ಯಾವುದೇ ಪ್ಲಾನ್ಗಳಾಗ್ಲಿ, ಯಾವುದೇ ಒಂದು ಹೋಪ್ಗಳಾಗ್ಲಿ, ಅವು ಆಗಲ್ಲ ಅಂತಕ್ಕಂಥದ್ದು, ಅಂದ್ರೆ ಅಸಾಧ್ಯವಾದದ್ದು ಅನ್ನೋ ಅರ್ಥ. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಮರ್ಸಿಡಿಸ್ ಬೆಂಜ್ ಅನ್ನ ಓಡಿಸ್ತಕ್ಕಂಥದ್ದು, ಇದು ಅಂದ್ಕೊಳ್ತಾನೆ ಆತ, ಆದ್ರೆ ಇದು ಒಂದು ಅವಾಗ ಅನ್ಸುತ್ತೆ ತಿರುಕನ್ ಕನಸು ಅಂತ ಆತನಿಗೆ, ಬಿಫೋರ್ 25-30 years ago. ಓಕೆ, ಪೋಸ್ಟ್ ಮ್ಯಾಚ್ ಅನಾಲಿಸಿಸ್, ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಸರಿ, ಇಲ್ಲಿ ತನಕ ನೀವೇನೇನು ಕಲ್ತ್ರಿ ಅನ್ನೋದನ್ನ ಒಂದು 4 ಪ್ರಶ್ನೆಗಳ ಮೂಲಕ ಇಲ್ಲಿ ಕೇಳ್ತಾ ಇದ್ದೀವಿ. Why was the exact date and time of Kapil Dev's birth thankfully recorded? ಯಾಕೆ ಆತನ ಬರ್ತ್ ಥ್ಯಾಂಕ್ಫುಲಿ ರೆಕಾರ್ಡ್ ಆಗಿದೆ? ನಿಮಗೆ ಗೊತ್ತಾಗಿದೆ. ಎರಡನೇದು, ವಾಟ್ ಡಿಸ್ಕವರಿ ಡಿಡ್ ಕಪಿಲ್ ಮೇಕ್ ಬೈ ಸಿಟ್ಟಿಂಗ್ ಕಂಪ್ಲೀಟ್ಲಿ ಸ್ಟಿಲ್ ಇನ್ ದ ಪಪಾಯ ಟ್ರೀ ಫಾರ್ 2 hours? ಏನನ್ನ ಡಿಸ್ಕವರ್ ಮಾಡಿದ ಅಲ್ಲಿ ಸುಮಾರು 2 ಗಂಟೆ ಪಪಾಯ ಟ್ರೀನಲ್ಲಿ ಕುತ್ಕೊಂಡು? ಮೂರನೇದು, why does Kapil say he bit off more than he could chew regarding the police horse? ಪೊಲೀಸ್ ಹಾರ್ಸ್ ಬಗ್ಗೆ ನಾನು ಅಗಿಯೋದಕ್ಕಿಂತ ತಿನ್ನೋದಕ್ಕೆ ಇಷ್ಟಪಟ್ಟೆ ಅಂತಕ್ಕಂಥದ್ದು ಹೇಗೆ? ನೆಕ್ಸ್ಟ್, ಫೋರ್ತ್ ಒನ್, ವಾಟ್ ಗೇಮ್ ಡಿಡ್ ಕಪಿಲ್ ಒರಿಜಿನಲಿ ಡ್ರೀಮ್ of playing professionally before his friends intervened? ಅವರ ಫ್ರೆಂಡ್ಸ್ ಮಧ್ಯಸ್ಥಿಕೆ ಮಾಡಿ ಈ ಆಟಕ್ಕೆ ಬಾ ಅಂತ ಕರೆಯೋದಕ್ಕಿಂತ ಮುಂಚೆ ಯಾವ ಆಟವನ್ನ ಕಪಿಲ್ ಒರಿಜಿನಲ್ ಆಗಿ ಡ್ರೀಮ್ ಮಾಡ್ತಿದ್ದ, ಕನಸು ಕಾಣ್ತಿದ್ದ, ಯಾವ ಆಟದ ಬಗ್ಗೆ ಅಂತ ಈ ಪ್ರಶ್ನೆ. ಎಲ್ಲ ನಿಮ್ಗೆ ಅರ್ಥ ಆಗಿದೆ, ಈಸಿ ಇರ್ತಕ್ಕಂಥ ಪ್ರಶ್ನೆಗಳು, ಪಾಠ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ತನಕ ನೀವು ಈ ಪಾಠವನ್ನ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.